ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಪೇಟ್ ಅಮ್ಮಾಪುರದಲ್ಲಿ ರೈತ ನಿಂಗಾರೆಡ್ಡಿ ಆತ್ಮಹತ್ಯೆ. ಬೆಳೆ ಹಾನಿಯಿಂದ ಸಾಲಬಾಧ ತಾಳದೆ ವಿಷ ಸೇವಿಸಿದ್ದ. ನಿಂಗಾರೆಡ್ಡಿ ತಂದೆ ನಾಗರೆಡ್ಡಿ ಕೋಳ್ಯಾಳ್ ವಯಸ್ಸು 40 ಎಂಬ ರೈತನು ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ. ರೈತನ ಮನೆಗೆ ಇಂದು ಕಾಂಗ್ರೆಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ವಿಠಲ್ ಯಾದವ್ ಅವರು ರೈತ ನಿಂಗಾರೆಡ್ಡಿ ಕೋಳ್ಯಾಳ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಒದಗಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಚಂದಪ್ಪ ಯಾದವ್, ಶ್ರೀ ಕುಮಾರಸ್ವಾಮಿ ಗುಡ್ಡಡಗಿ, ಮಾನಪ್ಪ ಕಮತಿಗಿ ಜಾಲಿಬೆಂಚಿ, ಸಲೀಂ ಸಾಬ್ ಗಿರಣಿ, ಹನುಮಂತ್ ಹೂಗಾರ್, ವೆಂಕಟೇಶ್ ಕಲಾಲ್, ಶರಣಪ್ಪ ಕೋಳ್ಯಾಳ್, ದೇವೇಂದ್ರ ರೆಡ್ಡಿ ಕೋಳ್ಯಾಳ್, ಮಲ್ಲಿಕಾರ್ಜುನ್ ರೆಡ್ಡಿ ಅಮ್ಮಾಪುರ್, ಸನ್ನಿ ಯಾದವ್, ಸುರೇಶ್ ಯಾದವ್, ಹನುಮೇಶ್ ಯಾದವ್, ಮುದುಕಪ್ಪ ಕೋಳ್ಯಾಳ್, ವೆಂಕಟೇಶ್ವರ ರಾವ್ರ್, ಮಹೇಶ್ ಸಬಾದಿ ಇನ್ನೂ ಅನೇಕರು ಇದ್ದರು. ವರದಿ ಉಸ್ಮಾನ್ ಚಿತ್ತಾಪುರ್, ಹಂಸಾ ಟಿವಿ.